ನಗರದ ಪೂರ್ಣಿಮಾ ಚಿತ್ರಮಂದಿರ ಪಕ್ಕದಲ್ಲಿ ಸುನಿಲ್ ಅಗರ್ವಾಲ್ ನಿರ್ಮಿಸುತ್ತಿರುವ ಕಟ್ಟಡವನ್ನು ತಡೆಹಿಡಿದು ಚರಂಡಿ ಕಾಲುವೆ ನಿರ್ಮಾಣ ಮಾಡಬೇಕು ಎಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಪೂರ್ಣಿಮಾ ಚಿತ್ರಮಂದಿರ ಪಕ್ಕದಲ್ಲಿ ಸುನಿಲ್ ಅಗರ್ವಾಲ್ ನಿರ್ಮಿಸುತ್ತಿರುವ ಕಟ್ಟಡದ ಮುಂಭಾಗದ ಚರಂಡಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದರಿಂದ ಕಳೆದ 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಯಿಂದ ಚರಂಡಿ ನೀರು ರಸ್ತೆಗೆ ಬಂದು ಸಂಪೂರ್ಣ ರಸ್ತೆ ಸಂಚಾರ ಬಂದಾಗಿದೆ. ದುರ್ವಾಸನೆ ಹರಡಿ ಸಾರ್ವಜನಿಕ ಸಂಚಾರಕ್ಕೆ ನಿವಾಸಿಗಳಿಗೆ ತೊಂದರೆ ಉಂಟಾಗಿದೆ. ನಗರಸಭೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ಕಟ್ಟಡಕ್ಕೆ ಪರವಾನಗಿ ನೀಡಿರುವ ನಗರಸಭೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ದೂರಿದರು. ಚರಂಡಿ ಕಾಲುವೆ ಮುಚ್ಚುವುದರಿಂದ ಮಳೆ ನೀರು ಮತ್ತು ದಿನನಿತ್ಯ ಬಳಕೆ ಮಾಡಿದ ಚರಂಡಿ ನೀರು ರಸ್ತೆಗೆ ಮನೆಗಳಿಗೆ ನುಗ್ಗುತ್ತಿವೆ. ದುರ್ವಾಸನೆ ಮತ್ತು ಚರಂಡಿ ನೀರಿನಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಇದಕ್ಕೆ ನಗರಸಭೆ ಹೊಣೆ ಎಂದರು. ಸಿಯಾತಲ ಬಡಾವಣೆಯು ತಗ್ಗು ಪ್ರದೇಶವಾಗಿದ್ದರಿಂದ ಮಳೆ ನೀರು ಮತ್ತು ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಕಾಲುವೆ ಮುಚ್ಚುವ ಹಂತಕ್ಕೆ ತಲುಪಿದೆ. ನಗರಸಭೆಯು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಪರವಾನಗಿ ನೀಡುವ ಮುನ್ನ ಪರಿಶೀಲನೆ ಮಾಡಬೇಕು. ನಿಯಮಗಳನ್ನು ಉಲ್ಲಂಘಿಸಿದ್ದು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ನಿವಾಸಿಗಳು ಈ ಬಡಾವಣೆಯ ವಿಷಯ ಕುರಿತು ಪ್ರತಿನಿತ್ಯವಾಗಿ ಕುಳಿತಿದೆ. ಒಂದು ಕಟ್ಟಡ ಪರವಾನಗಿ ನೀಡಬೇಕಾದರೆ ನಗರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ ನಂತರ ಪಕ್ಕದಲ್ಲಿ ಸುನೀಲ್ ಅಗರ್ವಾಲ್ ನಿರ್ಮಿಸುತ್ತಿರುವ ಕಟ್ಟಡವನ್ನು ತಡೆ ಹಿಡಿದು ಚರಂಡಿ ಮುಚ್ಚಿರುವ ಚರಂಡಿ ನಿರ್ಮಾಣ ಮಾಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹನುಮಂತ ವಿಭಾಗೀಯ ಅಧ್ಯಕ್ಷರು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ಸಂಬಂಧಿ ದೂರು ಸಲ್ಲಿಸುವುದೇನೆಂದರೆ ರಾಯಚೂರು ನಗರದ ಪೂರ್ಣಿಮಾ ಚಿತ್ರಮಂದಿರ ಪಕ್ಕದಲ್ಲಿ ಸುನೀಲ್ ಅಗರ್ವಾಲ್ ನಿರ್ಮಿಸುತ್ತಿರುವ ಕಟ್ಟಡ ಮುಂಭಾಗ ಚರಂಡಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದರಿಂದ ಕಳೆದ 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಯಿಂದ ಚರಂಡಿ ನಾರುತ್ತಿತ್ತು. ನಂತರ ಅಲ್ಲಿರುವ ಡೆಂಗು ಸುಳುವು ಸುಮಾರು ಜನರಿಗೆ ಗೊತ್ತಾಗುತ್ತದೆ. ಹಾಗೆಯೇ ನಡೆದುಕೊಂಡು ಹೋಗಿರುತ್ತಾರೆ. ಇದನ್ನು ನಗರಸಭೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಸದರಿ ಕಟ್ಟಡ ಪರವಾನಗಿ ನೀಡಿರುವ ನಗರಸಭೆಯವರು ಮೌನ ವಹಿಸಿದ್ದಾರೆ. ಈ ರೀತಿ ನಗರದಲ್ಲಿ ಮತ್ತು ಜನಬೀಡಿ ಪ್ರದೇಶದಲ್ಲಿ ಅವರವರ ಸ್ಥಳದಲ್ಲಿ ಚರಂಡಿಗಳಿಂದ ಮುಚ್ಚಿರುವುದರಿಂದ ಮತ್ತೆಲ್ಲಿ ಮಳೆ ನೀರು ಮತ್ತು ದಿನನಿತ್ಯ ಬಳಕೆ ಮಾಡಿದ ಚರಂಡಿ ನೀರು ರಸ್ತೆಗೆ ಬಾರದೆ ಮತ್ತೆಲ್ಲಿಗೆ ಹೋಗುತ್ತವೆ. ಸದರಿ ದುರ್ವಾಸನೆ ಮತ್ತು ಚರಂಡಿ ನೀರಿನಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ಮತ್ತು ಇನ್ನಿತರ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಸಿಯಾತಲ ಬಡಾವಣೆಯಲ್ಲಿ ತಗ್ಗು ಪ್ರದೇಶವಾಗಿದ್ದರಿಂದ ಮಳೆ ನೀರು ಮತ್ತು ಚರಂಡಿ ನೀರು ವಾಸಿಸುವ ಮನೆಗಳಿಗೆ ನುಗ್ಗುವುದಂತ ಅಲ್ಲಿ. ಈ ಸಂದರ್ಭದಲ್ಲಿ ಜಲಾಲ್, ಅನ್ಸಾರ್, ಪ್ರಭಾಕರ್, ವಿಕಾಸ್, ಹನುಮಂತ, ಮಾಸೂಮ್, ಮುಸ್ತಫಾ, ಅನ್ವಾರಿ ಮುನ್ವಾರ್ ಸೇರಿದಂತೆ ಅನೇಕರಿದ್ದರು.